ಸಿದ್ದರಾಮಯ್ಯನವ್ರನ್ನು ಅದ್ಯಾಕೋ ಗೊತ್ತಿಲ್ಲ, ಮೂಡ ಹಗರಣ ಅಂತೂ ಬೆಂಬಿಡದೆ ಕಾಡ್ತಾನೆ. ಒಂದಾದ್ಮೇಲೊಂದು ಆರೋಪಗಳು ಬರ್ತಾ ಇದ್ರು. ಸಿಎಂ ಸ್ವಲ್ಪ ಎಲ್ಲೋ ಒಂದು ಕಡೆಯಲ್ಲಿ ರಿಲೀಫ್ ಸಿಗುತ್ತೇನೋ ಅನ್ನುವಂತಹ ನಿರೀಕ್ಷೆ ಇಟ್ಕೊಂಡಂತಹ ಸಂದರ್ಭದಲ್ಲಿ ತನಿಖೆ ಆರಂಭ ಆಗೋದಕ್ಕೂ ಮೊದಲೇನು ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ, ತನಿಖೆ ನಡೆಸಬಹುದು, ಅದಕ್ಕೆ ಅನುಮತಿಯನ್ನ ರಾಜ್ಯಪಾಲರು ಕೊಟ್ಟಿದ್ದಾರೆ, ಅದು ಕೋರ್ಟ್ನಲ್ಲಿರುವಂತಹ ವಿಚಾರ. ಆದರೆ ಪ್ರತಿಪಕ್ಷದವರು ಮಾತ್ರ ದಿನಕ್ಕೊಂದು ತನಿಖೆಯನ್ನು ಮಾಡಿದಂತಹ ವರದಿಗಳನ್ನು ಒಂದಾದ ಮೇಲೊಂದು ಬಿಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮತ್ತೊಂದು ಮೂಡ ಅಸ್ತ್ರವನ್ನ ಬಿಡುಗಡೆ ಮಾಡಲಾಗಿದೆ. ಮೂಡ ನಡಾವಳಿಯನ್ನ ಮೀರಿ ಸೈಟ್ ಹಂಚಿಕೆ ಮಾಡಲಾಗಿದೆ ಅನ್ನುವಂಥದ್ದು ಇಲ್ಲಿರುವಂತಹ ಬಹಳ ಮುಖ್ಯವಾದಂತಹ ಆರೋಪ. ಸಭೆಯ ಆಡಿಯೋವನ್ನ ಈಗ MLC ರವಿಕುಮಾರ್ ಅವರು ಹರಿಬಿಟ್ಟಿದ್ದಾರೆ. ಸಭೆಯಲ್ಲಿ ಮಾತನಾಡಿರತಕ್ಕಂತಹ ಅಂಶಗಳು, ಆ ಆಡಿಯೋವನ್ನ ಈಗ MLC ರವಿಕುಮಾರ್ ಅವರು ಹರಿಬಿಟ್ಟಿದ್ದಾರೆ. ಆ ಮೂಲಕ ಮುಖ್ಯಮಂತ್ರಿಯವರು ಇಲ್ಲಿ ಅಕ್ರಮ ಎಸಗಿದ್ದಾರೆ, ತಮ್ಮ ಪ್ರಭಾವವನ್ನು ಬೀರಿದ್ದಾರೆ. ಬಿಜೆಪಿ ಸರ್ಕಾರಕ್ಕೂ ಸಿಎಂ ಪಡೆದಿರುವಂತಹ ಸೈಟ್ಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನುವಂತಹ ಒಂದು ಆರೋಪವನ್ನ ಭಾರತೀಯ ಜನತಾ ಪಕ್ಷದ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಎನ್ ರವಿಕುಮಾರ್ ಅವರು ಮಾಡ್ತಾ ಇದ್ದಾರೆ. ರವಿಕುಮಾರ್ ಅವರು ಮಾಡ್ತಾ ಇರುವಂತಹ ಆರೋಪಗಳು ಏನೇನು ಅನ್ನುವಂಥದ್ದು ನಿಮಗೆ ವಿಸ್ತೃತವಾಗಿ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಈ ಆಡಿಯೋದಲ್ಲಿ ಏನಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಯಾವುದೋ ಅಪರೂಪದ ಪ್ರಕರಣಗಳಲ್ಲಿ ಕೋರ್ಟ್ ನಿರ್ದಿಷ್ಟ ನಿರ್ದೇಶನ ಪ್ರಕರಣ ಕೊಟ್ಟಾಗ ಅನಿವಾರ್ಯವಾಗಿ ನಾವು ಅದಕ್ಕೆ ನಿರ್ಣಯಕ್ಕೆ ಬರಬೇಕಾಗತ್ತೆ. ಅದನ್ನು ಹೊರತುಪಡಿಸಿ ಕಳೆದ ಸಭೆಯಲ್ಲೂ ಕೂಡ ಪೂರ್ಣವಾಗಿ ಚರ್ಚೆ ಮಾಡಿದಂಥ ಸನ್ನಿವೇಶದಲ್ಲಿ ಎಲ್ಲ ಬಹುಮತದ ಒಪ್ಪಿಗೆ ಬಂದಂಥ ವಿಚಾರ ಏನಂತಂದ್ರೆ, ಯಾವುದೇ ಪ್ರಕರಣಗಳಿದ್ರೂ 50% ಕೊಡಕ್ಕೆ ಇಲ್ಲಿದ್ದೇನೆ. ಯಾಕೆ ಈ ಸಬ್ಜೆಕ್ಟ್ ನಿಯಮ ರೂಪಕ್ಕೆ ತಂತು ಅಂತಂದ್ರೆ, ಪ್ರತಿ ಸತಿ 20-30 ಬರೋದು ಪ್ರತಿ ಸಬ್ಜೆಕ್ಟ್ ಮಂಡಿಸಬಾರದು. ಇಲ್ಲೇ ಪಕ್ಷದಲ್ಲಿ 50-50 ಒಪ್ಪಿದಂತ ಪ್ರಕರಣಗಳು ಮಾತ್ರ ಸಭೆ ಮುಂದೆ ತರೋಣ, ಇಲ್ಲವರೆ ಅವ್ರು ಕೋರ್ಟ್ ಹೋಗ್ಲಿ ಅನ್ನೋದನ್ನ ಹೋದ ಸತಿ ಕೂಡ ಹೇಳಿದ್ವಿ. ಅದೇ ನಿರ್ಣಯದೊಂದಿಗೆ ಈ ಸತಿ ಮುಂದೆ ಹೋಗೋಣ, ಎಲ್ಲರೂ ಅದ್ರ ಹೆಜ್ಜೆ ಹೋಗೋಣ. ಹೀಗೆ 50-50 ಅನ್ನುವಂತಹ ರೀತಿಯಂತಹ ವಿಚಾರಗಳಿದ್ರೆ ಮಾತ್ರ ಬರಲಿ, ಇಲ್ಲದೆ ಇರುವಂತಹ ಸಬ್ಜೆಕ್ಟ್ಗಳು ಬರೋದು ಬೇಡ, ಕೋರ್ಟ್ಗೆ ಹೋಗ್ಲಿ ಅನ್ನುವಂತಹ ಆಡಿಯೋ ಇದರಲ್ಲಿದೆ. ಇಲ್ಲಿ ರವಿಕುಮಾರ್ ಅವರು ಮಾಡ್ತಾ ಇರುವಂತಹ ಆರೋಪ ಏನು, ಈ ಆಡಿಯೋವನ್ನು ಮುಂದಿಟ್ಟು ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ರವಿಕುಮಾರ್ ಅವರ ಆರೋಪಗಳನ್ನು ನಾವಿಲ್ಲಿ ಗಮನಿಸಬೇಕು. ಮೂಡಾಗೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ಬಾಂಬನ್ನು ಹಾಕಿದ್ದಾರೆ ಅವರು. ಮೂಡಾದಲ್ಲಿ ತೀರ್ಮಾನ ಆಗದೇನೆ ಮುಖ್ಯಮಂತ್ರಿಯವರ ಪತ್ನಿಗೆ ಸೈಟ್ ಹಂಚಿಕೆ ಮಾಡಲಾಗಿದೆ. ಮೂಡಾದಲ್ಲಿ ಯಾವುದೇ ತೀರ್ಮಾನ ಆಗಿರಲಿಲ್ಲ, ಆದರೂ ಮುಖ್ಯಮಂತ್ರಿಯವರ ಪತ್ನಿಗೆ ಸಿಎಂ ಅವರ ಪತ್ನಿಗೆ ಇಲ್ಲಿ ಸೈಟ್ ಹಂಚಿಕೆ ಮಾಡಲಾಗಿದೆ. 2020 ಮೂಡಾ ಸಭೆಯಲ್ಲಿ ತೀರ್ಮಾನವೇ ಆಗಿಲ್ಲ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತೀರ್ಮಾನ ಆಗಿಲ್ಲ ಅನ್ನುವಂಥದ್ದನ್ನ ರವಿಕುಮಾರ್ ಅವರು ಹೇಳ್ತಾ ಇದ್ದಾರೆ. ಸಭೆಯಲ್ಲಿ ಒಪ್ಪದೇ ಸೈಟ್ ಕೊಟ್ಟಿದ್ದು ಹೇಗೆ ಅನ್ನುವಂಥ ಪ್ರಶ್ನೆಯನ್ನ ರವಿಕುಮಾರ್ ಅವರು ಕೇಳ್ತಾ ಇದ್ದಾರೆ. ರವಿಕುಮಾರ್ ಅವರು ಹೇಳೋ ಪ್ರಕಾರ ನಿರ್ಣಯ ಆಗದಿದ್ರು ಕೂಡ ಆಯುಕ್ತ ನಟೇಶ್ ಮತ್ತು ಅಧ್ಯಕ್ಷ ರಾಜೀವ್ ಸಹಿ ಹಾಕಿದ್ದು ಏಕೆ, ಈ ಒಂದು ಸೈಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಸಹಿ ಹಾಕಿದ್ದು ಏಕೆ ಅನ್ನುವಂತಹ ಪ್ರಶ್ನೆಯನ್ನ ರವಿಕುಮಾರ್ ಅವರು ಹೇಳ್ತಾ ಇದ್ದಾರೆ. ಸಭೆಯಲ್ಲಿ ಎಲ್ಲೂ ಕೂಡ 50-50 ಅನುಪಾತದ ಹಂಚಿಕೆ ಬಗ್ಗೆ ಚರ್ಚೆಯೇ ಆಗಿಲ್ಲ ಅನ್ನುವಂಥ ಅಂಶವನ್ನ ಹೇಳ್ತಾ ಇದ್ದಾರೆ. ಆದರೆ ಅವರು ಬಿಡುಗಡೆ ಮಾಡಿರುವಂತಹ ಆಡಿಯೋದ ಒಂದು ತುಣುಕಿನಲ್ಲಿ ಹೇಳುತ್ತೆ, 50-50 ಅನುಪಾತದಲ್ಲಿರುವಂತಹ ಸಬ್ಜೆಕ್ಟ್ ಮಾತ್ರ ಸಭೆ ಗಮನಕ್ಕೆ ತರೋಣ, ಉಳಿದಿದ್ದು ಯಾವುದು ಬೇಡ ಅನ್ನುವಂಥ ಅಂಶವು ಕೂಡ ಬರುತ್ತೆ. ಆದರೆ ಸಭೆಯಲ್ಲಿ ಎಲ್ಲೂ ಕೂಡ 50-50 ಅನುಪಾತ ಚರ್ಚೆ ಆಗಿಲ್ಲ ಅನ್ನೋದನ್ನ ರವಿಕುಮಾರ್ ಅವರು ಹೇಳ್ತಾರೆ. ಯಾವುದೇ ನಿರ್ಣಯ ಆಗದೇ ಇದ್ರೂ ಕೂಡ ನಿರ್ಣಯ ಆಗಿದೆ ಅಂತ ಹೇಳಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ರವಿಕುಮಾರ್ ಅವರು ಕೇಳ್ತಾ ಇದ್ದಾರೆ. ಅಂದ್ರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಯುಕ್ತ ನಟೇಶ್ ಮತ್ತು ಅಧ್ಯಕ್ಷ ರಾಜೀವ್ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಬೇಕು ಅನ್ನುವಂಥ ಅಂಶವನ್ನ ರವಿಕುಮಾರ್ ಅವರು ಹೇಳ್ತಾ ಇದ್ರು. ರವಿಕುಮಾರ್ ಅವರು ತಮ್ಮ ಸಮರ್ಥನೆಯಲ್ಲಿ ಈ ಆರೋಪವನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರು ಕೊಡ್ತಿರುವಂತಹ ಸಮಜಾಯಿಷಿ ಏನು, ಸಮರ್ಥನೆ ಏನು, ಯಾವ ಸ್ವರೂಪದಲ್ಲಿ ಮುಖ್ಯಮಂತ್ರಿಯವರು ಇಲ್ಲಿ ಅಕ್ರಮ ಎಸಗಿದ್ದಾರೆ ಅನ್ನೋದನ್ನ ರವಿಕುಮಾರ್ ಹೇಳ್ತಿದ್ದಾರೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. 2020 ವಿಷಯ ಸಂಖ್ಯೆ 5ರಲ್ಲಿ 50-50 ಅನುಪಾತದ ನಿವೇಶನ ನೀಡುವ ಸಂಬಂಧ ಮತ್ತೆ ವಿಷಯವನ್ನು ಸಭೆಗೆ ಮಂಡಿಸಲಾಗುತ್ತದೆ. ಆದರೆ ಈ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆಯಾಗುತ್ತದೆ. ಆದರೂ 50-50 ಅನುಪಾತದ ನಿವೇಶನ ನೀಡಲು ನಿರ್ಣಯ ಆಗಲ್ಲ. ಆಯುಕ್ತರು ಮತ್ತು ರಾಜೀವ್ ಚೇರ್ಮನ್ ಇಬ್ರು ಸೇರ್ಕೊಂಡ್ಬಿಟ್ಟು ಈ ತರ ತೀರ್ಮಾನ ಆಯ್ತು ಅಂತ ಹೇಳಿ ಸರ್ಕ್ಯುಲರ್ ಆದೇಶಕ್ಕೆ ಸಹಿನೇ ಮಾಡ್ತಾರಲ್ಲಿ ನಿರ್ಣಯಕ್ಕೆ. ಆದ್ರೆ ಅದು ಹೀಗೆ ಈ ಒಂದು ಪ್ರಕರಣದ ಸುತ್ತ, ಈ ಒಂದು ಹಗರಣದ ಸುತ್ತ ಬಹಳಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ನಾಯಕರು. ಒಂದೊಂದು ಅಂಶವನ್ನು ಕೂಡ ಮುಂದಿಡ್ತಿದ್ದಾರೆ. ಯಾವ ಸ್ವರೂಪದಲ್ಲಿ ಇಲ್ಲಿ ತೀರ್ಮಾನವೇ ಆಗದೇ ಇದ್ರೂ ಕೂಡ ಸಹಿ ಹಾಕಲಾಗಿದೆ ಅನ್ನುವಂಥ ಅಂಶವೂ ಕೂಡ ಇದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದು ಬೆಳವಣಿಗೆ ನಡೆದಿದೆ. ಮೂಡಾಗೆ ಸಂಬಂಧಪಟ್ಟಂತೆ ಒಂದು ಹೊಸ ಅಸ್ತ್ರ ಈಗ ಸಿಕ್ಕಿರುವಂಥದ್ದು ಪ್ರತಿಪಕ್ಷಗಳ ಕೈಗೆ. ಇದು ಯಾವ ಅಸ್ತ್ರ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿ ಇರುವಂಥದ್ದು ದಿನೇಶ್ ಕುಮಾರ್ ಅವರಿಗೆ ಸಂಬಂಧಪಟ್ಟಿರುವಂತಹ ವಿಚಾರ ಇದು.
ಮೂಡಾದಲ್ಲಿ ಅಕ್ರಮ ಮಾಡಿದಂಥವ್ರಿಗೆ ಶಿಕ್ಷೆನೇ ಇಲ್ವಾ ಅನ್ನುವಂಥ ಪ್ರಶ್ನೆಯೂ ಇದೆ. ಈಗಾಗಲೇ ಮೂಡಾ ಆಯುಕ್ತರಾಗಿದ್ದಂಥವ್ರನ್ನು ಇಮಿಡಿಯೇಟ್ ಆಗಿ ಈ ಒಂದು ಆರೋಪ ಬಂದಂಥ ಸಭೆಯಲ್ಲಿ ಅವರನ್ನ ಅಲ್ಲಿಂದ ಕಳಿಸಲಾಯಿತು. ಅವ್ರನ್ನ ಸಸ್ಪೆಂಡ್ ಮಾಡುವಂಥದ್ದನ್ನು ಬಿಟ್ಟು ಈಗ ಅವರಿಗೆ ಉನ್ನತ ಅಧಿಕಾರವನ್ನು ಕೊಡಲಾಗಿದೆ. ಅಂದರೆ ಅವ್ರನ್ನ ಸಸ್ಪೆಂಡ್ ಮಾಡಿರಲಿಲ್ಲ, ಆದರೆ ಅವ್ರನ್ನ ವರ್ಗಾವಣೆ ಮಾಡಲಾಗಿತ್ತು, ಸ್ಥಳ ನಿಯೋಜನೆ ಮಾಡಿರಲಿಲ್ಲ. ಸಸ್ಪೆಂಡ್ ಮಾಡೋದನ್ನು ಬಿಟ್ಟು ಉನ್ನತ ಅಧಿಕಾರವನ್ನು ಈಗ ನೀಡಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡುತ್ತೆ. ಯಾಕೆಂತ ಹೇಳಿದ್ರೆ ಮೂಡಾದ ಮಾಜಿ ಆಯುಕ್ತ ದಿನೇಶ್ ಕುಮಾರ್ಗೆ ಹಾವೇರಿ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಜವಾಬ್ದಾರಿಯನ್ನು ನೀಡಲಾಗಿದೆ. ಹಾವೇರಿ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಹುದ್ದೆಗೆ ಈಗ ದಿನೇಶ್ ಕುಮಾರ್ ಅವ್ರನ್ನ ವರ್ಗಾವಣೆ ಮಾಡಲಾಗಿರುವಂಥದ್ದು. ಆಯುಕ್ತ ಸ್ಥಾನದಿಂದ ವರ್ಗಾವಣೆ ಆದ ಬಳಿಕ ಸ್ಥಳ ನಿಯೋಜನೆಯನ್ನು ಈಗ ಮಾಡಲಾಗಿದೆ. ಮೊದಲಿಗೆ ಸ್ಥಳ ನಿಯೋಜನೆ ಮಾಡದೇನೆ ವರ್ಗಾವಣೆ ಮಾಡಿದ್ರು ದಿನೇಶ್ ಕುಮಾರ್ ಅವ್ರನ್ನ. ಈಗ ಅವರಿಗೆ ಸ್ಥಳ ಕೊಟ್ಟಿದ್ದಾರೆ. ಹಾವೇರಿ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆಗಿ ಅವರಿಗೆ ಸ್ಥಳ ನಿಯೋಜನೆಯನ್ನು ಮಾಡಲಾಗಿದೆ. ಕುಲಸಚಿವರನ್ನಾಗಿ ಸರ್ಕಾರ ಹೇಗೆ ಮಾಡ್ತು ಅನ್ನುವಂಥ ಪ್ರಶ್ನೆಯೂ ಕೂಡ ಇಲ್ಲಿರುವಂಥದ್ದು. ಮತ್ತು ಈ ಮೂಲಕವಾಗಿ ಎಲ್ಲೋ ಒಂದು ಕಡೆಯಲ್ಲಿ ಮೂಡಾದಲ್ಲಿ ಮುಖ್ಯಮಂತ್ರಿಯವರಿಗೆ ನೆರವಾಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇಂಥದ್ದೊಂದು ಹುದ್ದೆ ನೀಡಲಾಗಿದೆಯೇ ಅನ್ನುವಂಥ ಪ್ರಶ್ನೆ ಮೂಡಿದೆ. ಮೂಡಾ ವಿಚಾರವಾಗಿ ಸರ್ಕಾರದಲ್ಲಿ ಏನು ನಡೀತಾ ಇದೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೇ ಸಂದರ್ಭದಲ್ಲಿ ಇರುವಂಥದ್ದು. ಅಧಿಕಾರಿಗಳ ವರ್ಗಾವಣೆ ಅನ್ನುವಂಥದ್ದು ಸರ್ಕಾರಕ್ಕೆ ದತ್ತವಾಗಿರುವಂಥ ಅಧಿಕಾರ. ಆದರೆ ಅಕ್ರಮ ಮಾಡದಂಥವರು ಬಂದರೆ ವಿಶ್ವವಿದ್ಯಾಲಯದ ಪರಿಸ್ಥಿತಿ ಏನಾಗಬಹುದು ಅನ್ನುವ ಪ್ರಶ್ನೆಯೂ ಕೂಡ ಸಹಜವಾಗಿಯೇ ಇಲ್ಲಿ ಇರುವಂಥದ್ದು. ಮತ್ತು ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನ ಬಿಜೆಪಿಯವರು ಇಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಏನೇನು ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಯಾವ ಅಧಿಕಾರಿ ಮಾಡಿದ್ರು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅವ್ರದ್ದು ವರ್ಗಾವಣೆ ಆಗತ್ತೆ ಮತ್ತು ಬೇರೆ ಬೇರೆ ಸ್ಥಳಗಳಿಗೆ ಇವತ್ತು ವರ್ಗಾವಣೆ ಆಗ್ತಾ ಇರೋದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಇಡೀ ಮೈಸೂರು ಮೂಡಾವನ್ನ ಇಡೀ ಭಾರತಕ್ಕೆ ಪರಿಚಯಿಸಿದ, ಹಗರಣದಲ್ಲಿ ಪರಿಚಯಿಸಿದ ಒಬ್ಬ ಆಯುಕ್ತನಿಗೆ ಕುಲಸಚಿವರ ಹುದ್ದೆಯನ್ನು ಪ್ರಮೋಷನ್ ಮೇಲೆ ಕೊಡ್ತಾರೆ ಅನ್ನೋದಾದ್ರೆ ಇದಕ್ಕೆ ಏನು ಹೇಳಬೇಕು. ಹಾಗಾಗಿ ಇವತ್ತು ಆ ರೀತಿಯ ಕಮಿಷನರು ಮೈಸೂರಿಗೆ ಅನ್ಯಾಯ ಮಾಡಿದ್ದಾರೆ. ಆ ಕಮಿಷನರ್ ವಿರುದ್ಧ ಇವತ್ತು ನಾನು ಬೆಂಗಳೂರಿನಲ್ಲಿ ಲೋಕಾಯುಕ್ತದಲ್ಲಿ ದೂರನ್ನು ದಾಖಲಿಸೋನಿದ್ದೀನಿ. ಅವಕಾಶ ಸಿಕ್ಕಿದ್ರೆ ಇವತ್ತು ಇಲ್ಲ ನಾಳೆ ಬೆಳಗ್ಗೆ ಲೋಕಾಯುಕ್ತಕ್ಕೆ ಇಬ್ಬರೂ ಆಯುಕ್ತರ ಮೇಲೆ ದೂರನ್ನು ದಾಖಲಿಸ್ತೀನಿ. ಇಟ್ಟೊಂದು ಕೆಟ್ಟೋಗಿದೆಯಲ್ಲ ಸರ್ಕಾರ. ಅಲ್ಲರಿ ಇಡೀ ಮೂಡನ ದಿವಾಳಿ ಮಾಡುವುದಂತವನು, ಅಲ್ಲಿ ಭ್ರಷ್ಟಾಚಾರಕ್ಕೆ ದೊಡ್ಡ ನಾಂದಿ ಹಾಡಿದಂಥವನು. ಇವನ್ನ ತೊಗೊಂಡೋಗಿ ಒಂದು ಎಜುಕೇಷನ್, ಅದರಲ್ಲೂ ಹೈಯರ್ ಎಜುಕೇಷನ್, ಯೂನಿವರ್ಸಿಟಿ ರಿಜಿಸ್ಟರ್, ಇನ್ನೇನು ಬೇಕಿಲ್ಲ ಅಷ್ಟೇ. ಯಾರಿಗೇನಾದರೂ ನಕಲಿ ಪದವಿ ಸರ್ಟಿಫಿಕೇಟ್ ಬೇಕಂದರೆ ಹಾವೇರಿಗೆ ಹೋದ್ರೆ ಸಿಗ್ತವೆ. ಆ ಪರಿಸ್ಥಿತಿ ಆಗ್ತದೆ. ನಾನು ಐ ಆಮ್ ವೆರಿ ಇಟ್ಸ್ ಎ ಸಾರಿ ಅಫೇರ್. ಐ ಆಮ್ ವೆರಿ ಸಾರಿ ಮಿಸ್ಟರ್ ಸಿದ್ದರಾಮಯ್ಯ ದ ಚೀಫ್ ಮಿನಿಸ್ಟರ್. ನೋ, ದಿಸ್ ನಾಟ್ ದ ವೇ, ದಿಸ್ ನಾಟ್ ದ ವೇ. ಹೀಗೆ ಒಂದು ಕಡೆಯಲ್ಲಿ ಮೂಡಾ ವಿಚಾರದಲ್ಲಿ ಈ ರೀತಿಯಂತಹ ಆರೋಪಗಳು ಬರ್ತಾ ಇದ್ದಾವೆ. ಸರ್ಕಾರ ಮತ್ತೊಂದು ರೀತಿಯಾದಂತಹ ಅಂದರೆ ಏನೂ ನಡೆದೇ ಇಲ್ವೇನೋ ಅನ್ನುವಂತಹ ಸ್ವರೂಪದಲ್ಲಿ ರಿಜಿಸ್ಟ್ರಾರ್ ಆಗಿ ಈಗ ವರ್ಗಾವಣೆಯನ್ನು ಕೂಡ ಮಾಡಿರುವಂಥದ್ದು, ಸ್ಥಳ ನಿಯೋಜನೆಯನ್ನು ಮಾಡಿದೆ. ಇದರ ನಡುವೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿರುದ್ಧ ನಾಳೆ ಹೋರಾಟವನ್ನು ನಡೆಸೋದಕ್ಕೆ ಕಾಂಗ್ರೆಸ್ನ ನಾಯಕರುಗಳು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಕಾಂಗ್ರೆಸ್ನ ಸಚಿವರು ಹಾಗೂ ಶಾಸಕರು ಸೇರಿಕೊಂಡು ನಾಳೆ ರಾಜಭವನ ಚಲೋ ಮಾಡ್ತಾ ಇದ್ದಾರೆ. ಬಿಜೆಪಿ ಅಕ್ರಮಗಳ ಬಗ್ಗೆ ಮತ್ತೆ ಈ ವಿಚಾರಗಳನ್ನು ಪ್ರಸ್ತಾಪಿಸೋದಕ್ಕೆ ಕಾಂಗ್ರೆಸ್ನವರು ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ವಿಶೇಷವಾಗಿ ಇಲ್ಲಿ ರಾಜಭವನ ಚಲೋದ ಮೂಲಕವಾಗಿ ಬಿಜೆಪಿ ನಾಯಕರ ವಿರುದ್ಧ ಯಾವ ಆರೋಪಗಳಿದ್ವು, ಯಾವ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅನ್ನುವಂಥದ್ದನ್ನು ರಾಜ್ಯಪಾಲರಿಗೆ ಅರ್ಜಿಗಳು ಬಂದಿದ್ದಾವೆ. ಅದರಲ್ಲೂ ಕೂಡ ವಿಶೇಷವಾಗಿ ಲೋಕಾಯುಕ್ತದ SIT ಮೂಲಕವಾಗಿ ಕುಮಾರಸ್ವಾಮಿ ಅವರ ವಿರುದ್ಧ ಬಂದಿರುವಂತಹ ಮನವಿ, ಈ ವಿಚಾರಗಳಲ್ಲಿ ಯಾಕೆ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಎತ್ತೋದಕ್ಕೆ ಕಾಂಗ್ರೆಸ್ನ ನಾಯಕರು ಈಗ ತೀರ್ಮಾನವನ್ನು ಕೈಗೊಂಡಿರುವಂಥ. ಹಾಗಾದರೆ ರಾಜಭವನ ಚಲೋ ಯಾವ ಕಾರಣಕ್ಕಾಗಿ ನಡೀತಾ ಇದೆ, ಹೇಗೆ ನಡೀತಿದೆ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ದೊಡ್ಡ ವಿರೋಧವನ್ನ ಮಾಡುವಂತಹ ಕಾರಣಕ್ಕಾಗಿಯೇ ಮೂಡಾದ ಹೊಸ ಅಸ್ತ್ರವನ್ನೇ ಮುಂದಿಟ್ಟುಕೊಂಡೇನೆ ಈ ಒಂದು ಹೋರಾಟವನ್ನು ನಡೆಸಲಾಗುತ್ತೆ. ಮತ್ತು HDK, ನಿರಾಣಿ, ಜೊಲ್ಲೆ ಪ್ರಾಸಿಕ್ಯೂಷನ್ ಯಾಕಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ರಾಜಭವನದ ಚಲೋ ಸಂದರ್ಭದಲ್ಲಿ ಕೇಳ್ತಾರೆ. ಇನ್ನು ರಾಜ್ಯವ್ಯಾಪಿ ಪ್ರತಿಭಟನೆಯನ್ನು ನಡೆಸುವಂಥದ್ದು, ಹಾಗೆಯೇ ರಾಜಭವನ ಚಲೋ ನಡೆಸುವಂಥದ್ದು, ಇದೆಲ್ಲವೂ ಕೂಡ ಉಪಮುಖ್ಯಮಂತ್ರಿ ಹಾಗೂ KPCC ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ಅವರ ಪ್ಲಾನ್. ಅದರ ಪ್ರಕಾರವಾಗಿಯೇ ಒಂದು ದೊಡ್ಡ ಹೋರಾಟವನ್ನು ರೂಪಿಸಲಾಗ್ತಾ ಇದೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯಿಂದ ರಾಜಭವನದವರೆಗೂ ಕೂಡ ಸುಮಾರು ಅರ್ಧ ಕಿಲೋಮೀಟರ್ ದೂರದವರೆಗೂ ಕೂಡ ನಡ್ಕೊಂಡು ಹೋಗ್ತಾರೆ. ನಡ್ಕೊಂಡು ಹೋಗಿ ರಾಜ್ಯಪಾಲರಿಗೆ ಮನವಿಯನ್ನು ಕೊಡೋರಿದ್ದಾರೆ. ಶಾಸಕರು, ಸಚಿವರು, ಸಂಸದರ ಕಡ್ಡಾಯ ಹಾಜರಾತಿಗೆ ಸೂಚನೆಯನ್ನು ನೀಡಲಾಗಿದೆ. ಎಲ್ಲ ಶಾಸಕರು, ಸಚಿವರು, ಸಂಸದರು ಕಡ್ಡಾಯವಾಗಿ ಹಾಜರಿರಲೇಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಈಗ ನೀಡಿದ್ದಾರೆ. ಆದರೆ ಇದು
ಕಾರ್ಯಕರ್ತರ ಹೋರಾಟ ಅಲ್ಲ, ಅದರ ಬದಲಿಗೆ ಇದು ನಾಯಕರ ಹೋರಾಟ ಆಗಿರುತ್ತೆ. ರಾಜಭವನ ಚಲೋದ ಮೂಲಕವಾಗಿ ನೇರವಾಗಿ ರಾಜ್ಯಪಾಲರನ್ನ ಭೇಟಿಯಾಗುವಂಥ ಉದ್ದೇಶವನ್ನು ಕೂಡ ಹೊಂದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ರಿಯಾಕ್ಷನ್ ಮುಖ್ಯಮಂತ್ರಿಯವರಿಂದ, ಉಪಮುಖ್ಯಮಂತ್ರಿಯವರಿಂದ ಹಾಗೂ ಸಚಿವರಿಂದ ಬಂದಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನಾಳೆ ಆರ್ಗ್ಯುಮೆಂಟ್ ನಡೀತದೆ. ನಾಳೆ ಆರ್ಗ್ಯುಮೆಂಟ್ ಆಗಲಿ, ನೋಡೋಣ ಏನು ಹೈಕೋರ್ಟ್ ಏನು ತೀರ್ಮಾನ ಮಾಡ್ತದೆ ಅಂತ ನೋಡೋಣ. ನನ್ನ ಪ್ರಕಾರ ನಾವೇನು ತಪ್ಪು ಮಾಡಿಲ್ವಲ್ಲ. ಯೋಚನೆ ಮಾಡಿ, ಗೊತ್ತಿಲ್ಲ ನನಗೆ, ಕೇಳಿ ನೋಡ್ತೀನಿ. ಇನ್ನು ಅರ್ಬನ್ ಡೆವಲಪ್ಮೆಂಟಿಂದ ಏನಾರ ಮಾಡಿರಬೇಕು, ಕೇಳಿ ನೋಡ್ತೀನಿ. ಅಲ್ಲ, ವಿಜಯೇಂದ್ರ ಅವ್ರ ಅಧ್ಯಕ್ಷಗಿರಿಗೆ ರಾಜೀನಾಮೆ ಕೊಡಬೇಕು ಅಲ್ವಾ? ಅವ್ರು ಯಾಕೆ ನನಗೆ ರಾಜೀನಾಮೆ ಕೇಳಿದ್ಬಿಟ್ಟ ತಕ್ಷಣ ಕೊಟ್ಬಿಡೋಕ್ಕಾಗುತ್ತಾ? ವಿಜಯೇಂದ್ರ ರಾಜೀನಾಮೆ ಕೊಡು ಅಂದ್ರೆ ಕೊಟ್ಬಿಡೋಕ್ಕಾಗತ್ತೇನೆ? ನಾನು ಹಾಗಾದ್ರೆ ವಿಜಯೇಂದ್ರ ಅಧ್ಯಕ್ಷಗಿರಿಗೆ ರಾಜೀನಾಮೆ ಕೊಟ್ಬಿಡು ಅಂತ ಹೇಳ್ತೀನಪ್ಪ, ಕೊಟ್ಬಿಡ್ತಾರ? ನಾಳೆ ರಾಜ್ಯಪಾಲರು ಟೈಮ್ ಕೊಟ್ಟಿದ್ದಾರೆ. ಭೇಟಿ ಮಾಡಿದ್ದೀನಿ, ಮೊನ್ನೆ ಎಂಗೇಜ್ಮೆಂಟ್ ಅಲ್ಲಿ ಸಿಕ್ಕಿದ್ರು. ಅವ್ರು ಹೇಳಿದ್ರು ಯಾವಾಗ ಬರ್ತಾ ಇದ್ದೀರಾ ಅಂತ ಕೇಳಿದ್ರು. ಟೈಮ್ ಕೊಟ್ಟಿದ್ದಾರೆ, ಹೋಗ್ತಾ ಇದೀವಿ. ಚುನಾಯಿತ ಸರ್ಕಾರದ ಪದಚ್ಯುತಿ ಮಾಡೋದ್ರ ಜೊತೆಗೆ ಒಬ್ಬ ಎತ್ತರದ ಶೋಷಿತ ಸಮುದಾಯಗಳ ದೊಡ್ಡ ನಾಯಕ, ದೊಡ್ಡ ಧ್ವನಿಯನ್ನು ಅಡಗಿಸಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಧ್ವಂಸ ಮಾಡುವಂಥ ಈ ಪಿತೂರಿ ಇದು. ನ್ಯಾಯಾಲಯದಲ್ಲೂ ಹೋರಾಟ ಮಾಡ್ತಕ್ಕಂಥದ್ದು ಮತ್ತು ಗವರ್ನರ್ ಅವರಿಗೆ ರೆಪ್ರೆಸೆಂಟ್ ಮಾಡೋವಂಥದ್ದು, ಇದೆಲ್ಲದಕ್ಕೂ ಆದಮೇಲೆ ಇದಕ್ಕೆ ಏನಾದರೂ ನಮಗೆ ಉತ್ತರ ಸಿಗಲಿಲ್ಲ ಅಂತ ಹೇಳಿದರೆ ರಾಷ್ಟ್ರಪತಿಗಳನ್ನು ನೋಡುವಂಥ ಕಾರ್ಯಕ್ರಮನೂ ಕೂಡ ನಾವು ಚಿಂತನೆಯನ್ನು ಮಾಡಿದ್ದೇವೆ. ಯಡಿಯೂರಪ್ಪ ಬೇರೆ, ಸಿದ್ದರಾಮಯ್ಯ ಅವರು ಬೇರೆ. ಅವ್ರಿಗೂ ಇವ್ರಿಗೂ ನೀವು ತುಲನಾ ಮಾಡಬೇಡಿ, ಆಯಿತಾ? ಅವರು ಯಡಿಯೂರಪ್ಪನವ್ರು ಏನೇನು ಮಾಡಿದ್ರು, ಯಾವ ಕಾರಣಕ್ಕೆ ಅವ್ರು ರಾಜೀನಾಮೆ ಕೊಡಬೇಕಾಯಿತು, ಅದು BJP ಅವ್ರು ಹೇಳಿ, ಅದು ಅವ್ರು ಹೇಳಿ. ಇನ್ನು ಈ ಎಲ್ಲ ವಿಚಾರಗಳು, ಈ ಎಲ್ಲ ಆರೋಪ ಪ್ರತ್ಯಾರೋಪಗಳು ಇವು ಏನೇ ಇದ್ರೂ ಕೂಡ ಮುಖ್ಯಮಂತ್ರಿಯವರಿಗೆ ಒಂದಿಷ್ಟು ಟೆನ್ಷನ್ ಇದ್ದೇ ಇರುವಂಥದ್ದು ಕಂಡು ಬರ್ತಾ ಇದೆ. ಇದು ಯಾವ ಕಾರಣಕ್ಕಾಗಿ ಅನ್ನೋದನ್ನು ನಿಮಗೆ ಹೇಳಲೇಬೇಕು. ಯಾಕಂದರೆ ಮೂಢ ವಿಚಾರವಾಗಿ ಇನ್ನೂ ಕೂಡ ಮುಖ್ಯಮಂತ್ರಿಯವರ ಪಾಲಿಗೆ ಯಾವುದೇ ಇತ್ಯರ್ಥಗಳಾಗಿಲ್ಲ. ನಾಳೆ ಮುಖ್ಯಮಂತ್ರಿಯವರ ಪಾಲಿಗೆ ಬಹಳ ನಿರ್ಣಾಯಕ ದಿನ ಆಗಿರುತ್ತೆ. ನಾಳೆ ಹೈಕೋರ್ಟ್ನಲ್ಲಿ ಈ ಅರ್ಜಿಯ ವಿಚಾರಣೆ ಮತ್ತೊಮ್ಮೆ, ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಬಗೆಗಿನ ಹೈಕೋರ್ಟ್ ವಿಚಾರಣೆ ನಾಳೆ ಕೂಡ ಮುಂದುವರಿಯುತ್ತೆ. ನಾಳೆ CM ಪರವಾಗಿ ವಾದ ಮಂಡಿಸಿದ್ದಾರೆ. ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ಅವರು ನಿನ್ನೆಯಷ್ಟೇ ವಾದ ಮುಗಿಸಿದ್ದಾರೆ. ನಾಳೆ ದೂರುದಾರರ ಪರ ವಕೀಲರು ವಾದವನ್ನು ಮಂಡನೆ ಮಾಡುವಂತರಿದ್ದಾರೆ. ಹಾಗೆಯೇ ರಾಜ್ಯಪಾಲರ ಪರ ವಕೀಲರಾಗಿರುವಂತಹ ತುಷಾರ್ ಮೆಹ್ತಾ ಅವರು ಕೂಡ ವಾದವನ್ನು ಮಂಡಿಸಲಿದ್ದಾರೆ. ಅದಾದ ನಂತರ ರಾಜ್ಯಪಾಲರ ನಿರ್ಧಾರಕ್ಕೆ ಸಮರ್ಥನೆಯನ್ನ ಅವರು ತಮ್ಮ ವಾದ ಸರಣಿಯಲ್ಲಿ ಅವರು ಕೊಡಬಹುದು. ಹಾಗೆಯೇ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 17(7) ಅಂದರೆ ಸೆಕ್ಷನ್ 17(a) ಅಂಶಗಳ ಬಗ್ಗೆಯೂ ಕೂಡ ಇಲ್ಲಿ ಬಹಳ ಮುಖ್ಯವಾದಂತಹ ಉಲ್ಲೇಖ ಆಗ್ಬೋದು. ಯಾವ ರೀತಿಯಾಗಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡೋದಕ್ಕೆ ರಾಜ್ಯಪಾಲರಿಗೆ ಅವಕಾಶ ಇದೆ, ಅವಕಾಶ ಇಲ್ಲ. ಶೋಕಾಸ್ ನೋಟಿಸ್ಗೆ ಇರುವಂತಹ ವ್ಯಾಲಿಡಿಟಿ, ರಾಜ್ಯಪಾಲರಿಗೆ ಇರುವಂತಹ ಅವಕಾಶ, ಅವರು ತಮ್ಮ ವಿವೇಚನೆಯನ್ನು ಬಳಸಿದಾರಾ, ಬಳಸಿಲ್ವಾ, ಹೇಗೆ ಬಳಸಿದ್ದಾರೆ ಅಂತೇಳಿ ಪ್ರಾಸಿಕ್ಯೂಷನ್ಗೆ ಅನುಮತಿಯ ಬಗ್ಗೆ ಮನವರಿಕೆಯನ್ನು ಕೂಡ ಮಾಡಿಕೊಡಬಹುದು ಕೋರ್ಟ್ಗೆ, ನ್ಯಾಯಾಲಯಕ್ಕೆ. ಇಲ್ಲಿ ನ್ಯಾಯವಾದಿಗಳು ತಮ್ಮ ಒಂದು ಆರ್ಗ್ಯುಮೆಂಟ್ ಮೂಲಕವಾಗಿ, ತಮ್ಮ ವಾದ ಸರಣಿಯ ಮೂಲಕವಾಗಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಬಹುದು. ವಿಸ್ತೃತ ವಾದ ಪ್ರತಿವಾದಗಳು ಇನ್ನೂ ಕೂಡ ಆಗಬೇಕಾಗಿದೆ. ಈಗ ಕೇವಲ ವಾದ ಮಂಡನೆ ಮುಖ್ಯಮಂತ್ರಿಯವರ ಕಡೆಯಿಂದ ಮಾತ್ರ ಆಗಿದೆ, ಪ್ರತಿವಾದ ಬರಬೇಕಾಗಿದೆ. ಆ ಪ್ರತಿವಾದ ಬಂದ ನಂತರ ಮತ್ತೆ ಮುಖ್ಯಮಂತ್ರಿಯವರ ಕಡೆಯಿಂದ ಯಾವ ವಾದ ಮುಂದುವರಿಯುತ್ತೆ, ಯಾವ ಸ್ವರೂಪದಲ್ಲಿ ಕೋರ್ಟನ್ನು ಮನವರಿಕೆ ಮಾಡ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗಿದೆ. ನಾಳೆಯೇ ತೀರ್ಪು ಬರುತ್ತಾ ಅಥವಾ ಮತ್ತೆ ಅದು ಮುಂದೆ ಹೋಗುತ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು. ಮುಖ್ಯಮಂತ್ರಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಬಹಳ ಟೆನ್ಷನ್ ಇದ್ದೇ ಇದೆ. ಈ ಒಂದು ಪ್ರಕರಣ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ತೀರ್ಮಾನ ಏನಾಗುತ್ತೆ ಅನ್ನುವಂತಹ ಟೆನ್ಷನ್ ಸಹಜವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಡ್ತಾ ಇರುವಂಥದ್ದು. ಇಲ್ಲಿ ಕೆಲವೊಂದು ಅಂಶಗಳನ್ನು ನಾವು ಗಮನಿಸಬೇಕಾಗಿರುವಂಥದ್ದು. ಒಂದು ಕಡೆಯಲ್ಲಿ ಈ ರೀತಿಯಾದಂತಹ ಕೋರ್ಟ್ನ ಜಂಜಾಟಗಳು ಇದ್ದಾವೆ, ಟೆನ್ಷನ್ ಇದ್ದೇ ಇದೆ. ಈ ಎಲ್ಲ ಜಂಜಾಟಗಳ ಮಧ್ಯೆನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಪ್ರವಾಸದಲ್ಲಿದ್ದಾರೆ. ಅಲ್ಲಿಯ ದೇವರಗುಡ್ಡದ ಮಾಲತೇಶ ದೇವಾಲಯಕ್ಕೂ ಕೂಡ ಅವರು ಇವತ್ತು ಭೇಟಿ ನೀಡಿದರು. ಪವಾಡ ದೇವರಾಗಿರುವಂತಹ ಮಾಲತೇಶ ದೇವರ ದರ್ಶನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಡೆದಿದ್ದಾರೆ. ಬೆಳಗ್ಗೆಯಷ್ಟೇ ಮೂಢ ಹಗರಣದಿಂದ ಮುಕ್ತರಾಗುವಂತೆ ಪೂಜೆಯನ್ನ ಕೂಡ ಮಾಡಿಸಿದ್ರು. ಅಲ್ಲಿದ್ದಂತಹ ಕಾಂಗ್ರೆಸ್ ಮುಖಂಡರು ಒಂದು ಪೂಜೆಯನ್ನು ಮಾಡಿಸಿದ್ರು. ಅದರಲ್ಲಿ ಸಿದ್ದರಾಮಯ್ಯನವರು ಈ ಒಂದು ಮೂಢ ಸಂಬಂಧಿತವಾದಂತಹ ಆರೋಪಗಳಿಂದ ಬೇಗನೆ ಮುಕ್ತರಾಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು. ಪ್ರಾರ್ಥನೆ ತಮ್ಮ ಪಕ್ಷದ ಕಾರ್ಯಕರ್ತರು, ತಮ್ಮ ಬೆಂಬಲಿಗರು ಪ್ರಾರ್ಥನೆಯನ್ನು ಸಲ್ಲಿಸಿರುವಂತಹ ದೇವಸ್ಥಾನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಭೇಟಿ ಕೊಟ್ಟಿರುವಂಥದ್ದು ಕುತೂಹಲವನ್ನು ಮೂಡಿಸಿದೆ. ಯಾಕಂದರೆ ಮುಖ್ಯಮಂತ್ರಿಯವರಿಗೂ ಕೂಡ ಈ ವಿಚಾರದಲ್ಲಿ ಟೆನ್ಷನ್ ಇರುವಂಥದ್ದು
ಕಂಡು ಬರ್ತಾ ಇದೆ ಅಂತೇಳಿ. ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂಥ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈಗ ದೇವರ ಮೊರೆ ಹೋಗಿದ್ದಾರಾ, ಈ ಒಂದು ಸಂಕಟಗಳಿಂದ ಮುಕ್ತಿ ಸಿಗಲಿ ತನಗೆ ಅನ್ನುವಂತಹ ಪ್ರಾರ್ಥನೆಯನ್ನು ಅವರು ಸಲ್ಲಿಸಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದ್ದೇ ಇರುವಂಥದ್ದು. ಇಂತಹದ್ದೊಂದು ಕುತೂಹಲ ಇದ್ದೇ ಇದೆ. ಈಗ ನಾವು ಚದುರಂಗದ ಎರಡನೇ ಸುದ್ದಿಯ ಕಡೆಗೆ ಹೋಗೋಣ. ಬಳ್ಳಾರಿ ಜೈಲಲ್ಲಿ ನರಕ ದರ್ಶನ, ಹೊರಗೆ ಫ್ಯಾನ್ಸ್ ಹುಚ್ಚಾಟ, ಸಿಗರೇಟು ಕೊಟ್ಟವನಿಗಿಲ್ವ ಶಿಕ್ಷೆ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ದರ್ಶನ್ಗೆ ಮಾತ್ರ ಶಿಕ್ಷೆನಾ? ಪರಪ್ಪನ ಅಗ್ರಹಾರದಲ್ಲಿ ಬಿಂದಾಸ್ ಆಗಿದ್ದ ದಾಸ ಈಗ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದಾಸನಾಗಿದ್ದಾನೆ. ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ದಾಸನಾಗಿರುವಂತಹ ದರ್ಶನ್ಗೆ ಜೈಲೂಟವನ್ನ ತಿನ್ನಲೇಬೇಕಾದಂಥ ಅನಿವಾರ್ಯತೆ ಇದೆ, ಅದಕ್ಕೆ ಒಗ್ಗಿಕೊಳ್ಳೇಬೇಕಾದಂಥ ಅನಿವಾರ್ಯತೆ ಕೂಡ ಇದ್ದೇ ಇದೆ. ಶುಕ್ರವಾರದ ಮಾಂಸದೂಟವನ್ನು ಕೂಡ ಇವತ್ತು ದರ್ಶನ್ ಅವರು ಸವಿದಿದ್ದಾರಂತೆ. ಅಲ್ಲಿ ಮಟನ್ನು ಮತ್ತು ಚಿಕನ್ನು ಇವು ಶುಕ್ರವಾರದ ದಿವಸ ಈ ಒಂದು ಜೈಲುಗಳಲ್ಲಿ ನಾನ್ ವೆಜ್ ತಿನ್ನುವಂಥವರಿಗೆ ನಾನ್ ವೆಜ್ನ ಪೂರೈಕೆ ಕೂಡ ಆಗುತ್ತೆ. ಅದರ ಪ್ರಕಾರವಾಗಿಯೇ ನಾನ್ ವೆಜ್ ತಿಂದಿದ್ದಾರೆ. ನಾನ್ ವೆಜ್ ಅದು ಚಿಕನ್ ಮತ್ತು ಮಟನನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಇವೆಲ್ಲವೂ ಕೂಡ ಜೈಲಿನ ನಾರ್ಮ್ಸ್ ಪ್ರಕಾರ ಇರುವಂಥದ್ದು. ಜೈಲಿನ ನಾರ್ಮ್ಸ್ ಪ್ರಕಾರ ಒಬ್ಬ ಮನುಷ್ಯನಿಗೆ ಆಯಾ ಸಂದರ್ಭಗಳಲ್ಲಿ ಯಾವ್ಯಾವ ರೀತಿಯಂಥ ಫುಡ್ ಕೊಡಬೇಕು ಅನ್ನೋಂಥದ್ದು ಏನಿದೆಯಲ್ಲ ಅದನ್ನು ಕೊಡ್ತಾರೆ. ಅದು ಆತ ಜೈಲಿನಲ್ಲಿದ್ದರೂ ಕೂಡ ಕೊಡಲೇಬೇಕಾಗತ್ತೆ, ಯಾಕಂದರೆ ಆತನು ಕೂಡ ಮನುಷ್ಯನೇ ಇರ್ತಾನೆ ಅನ್ನೋಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಸೌಲಭ್ಯವನ್ನು ಕೊಡ್ತಾರೆ. ಆದರೆ ಇದರ ನಡುವೆ ಜೈಲಿನಲ್ಲಿ ದರ್ಶನ ವಿಲವಿಲ ಅಂತೇಳಿ ಒದ್ದಾಡ್ತಾ ಇರುವಂತಹ ಪರಿಸ್ಥಿತಿ ಕೂಡ ಇದ್ದೇ ಇರುವಂಥದ್ದು. ಯಾಕೆಂದರೆ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಸದ್ಯಕ್ಕೆ ದರ್ಶನ್ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡಿಕೊಂಡು ದರ್ಶನ್ಗೆ ಮಾತ್ರ ಶಿಕ್ಷಣ ಅನ್ನುವಂಥ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಎತ್ತಿದ್ದೀವಿ. ಯಾವ ಕಾರಣಕ್ಕಾಗಿ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಯಾಕಂದರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಒಂದು ದಿನವನ್ನು ಈಗಾಗಲೇ ದಾಸ ಕಳೆದಾಗಿದೆ. ಒಂದು ದಿವಸದ ಮಟ್ಟಿಗೆ ಬಳ್ಳಾರಿ ಜೈಲಿನಲ್ಲಿ ಕಳೆದಾಗಿದೆ. ನಿನ್ನೆ ಮಧ್ಯಾಹ್ನ ಬೇಜಾರಿಂದಲೇ ಊಟವನ್ನು ಬಿಟ್ಟಿದ್ರಂತೆ ದರ್ಶನ್. ಮಧ್ಯಾಹ್ನಕ್ಕಷ್ಟೇ ಅಲ್ಲಿಗೆ ತಲುಪಿದ್ರು. ಅದಾದ ನಂತರ ನಿನ್ನೆ ರಾತ್ರಿ ಚಪಾತಿ, ಪಲ್ಯ, ಅನ್ನ ಸಾಂಬಾರ್ ಸೇವನೆಯನ್ನು ಮಾಡ್ಕೊಂಡಿದ್ದಾರೆ. ಜೈಲೂಟವನ್ನು ತಿನ್ನಲೇಬೇಕಾದಂಥ ಅನಿವಾರ್ಯತೆ ಇದೆ. ಜೈಲಿನಲ್ಲಿ ರಾತ್ರಿ ಇಡೀ ನಿದ್ದೆ ಬರದೇ ದರ್ಶನ್ ಒದ್ದಾಡಿರುವಂಥದ್ದು ಕೂಡ ಆಗಿದೆ. ಈಗ ಒಂದಿಷ್ಟು ಅವಮಾನವನ್ನು ಅನುಭವಿಸಿದಂತಾಗಿದೆ. ಸೊಳ್ಳೆಗಳ ಕಾಟದಿಂದಾಗಿ ನಿದ್ರೆ ಮಾಡದೆ ಹೀರೋ ಒದ್ದಾಡಿರುವಂತಹ ಘಟನೆ ಬಳ್ಳಾರಿ ಜೈಲಿನಲ್ಲಿ ನಡೆದು ಹೋಗಿರುವಂಥದ್ದು. ರಾತ್ರಿ 12 ಗಂಟೆವರೆಗೆ ಸುಮ್ಮನೆ ಕುಳಿತಿದ್ರಂತೆ ದರ್ಶನ್. ಅದಾದ ನಂತರ ಅಂದರೆ ಒಂದಿಷ್ಟು ಪುಸ್ತಕಗಳನ್ನು ಓದ್ತಾ ಇನ್ನು ಬೆಳಗ್ಗೆ 6 ಗಂಟೆಗೆ ಎದ್ದು ಕುಳಿತಿದ್ದಾರೆ ನಟ ದರ್ಶನ್ ಅನ್ನುವಂತಹ ವರದಿಯು ಕೂಡ ಇಲ್ಲಿಂದ ಬಂದಿರುವಂಥದ್ದು. 15 ನಿಮಿಷಗಳ ಕಾಲ ಸೆಲ್ ಮುಂಭಾಗದಲ್ಲಿ ವಾಕಿಂಗ್ ಕೂಡ ಮಾಡಿದ್ದಾರೆ. ಇದು ಜೈಲಿನಲ್ಲಿರುವಂತಹ ಪರಿಸ್ಥಿತಿ. ಬೆಳಗ್ಗೆ 355 ಗ್ರಾಮ್ನಷ್ಟು ಉಪ್ಪಿಟ್ಟು ಸೇವನೆ, ಅಲ್ಲಿ ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾರೆ. ಗ್ರಾಮ್ ಅನ್ನುವಂಥದ್ದು ಎಕ್ಸಾಕ್ಟ್ ಏನು ತೂಕ ಹಾಕಿ ಏನು ಕೊಡಲ್ಲ, ಒಂದು ಸೌಟ್ನಲ್ಲಿ ಎಷ್ಟು ಬರುತ್ತೆ ಅನ್ನೋಂಥ ಒಂದು ಅಂದಾಜಿನ ಮೇಲೆ ಗ್ರಾಮ್ಗಳ ಲೆಕ್ಕ ಹಾಕ್ತಾರೆ. ಮಧ್ಯಾಹ್ನ ಮಟನ್ ಊಟ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ 90 ಗ್ರಾಮ್ ಮಟನ್ ಕೊಡ್ಬೋದು, 200 ಗ್ರಾಮ್ ಚಿಕನ್ ಕೊಡ್ಬೋದು ಅನ್ನುವಂಥದ್ದೆಲ್ಲ ನಿಯಮಗಳಿದ್ದಾವೆ ಜೈಲಿನಲ್ಲಿ. 90 ಗ್ರಾಮ್ ಮಟನ್, ಚಪಾತಿ, ಮುದ್ದೆ ಊಟ ಇವುಗಳನ್ನು ನೀಡಲಾಗಿದೆ. ಹಾಗೆಯೇ ರಾತ್ರಿ ಊಟಕ್ಕೆ ಅನ್ನ, ಸಾಂಬಾರ್, ಮಜ್ಜಿಗೆ ಅಲ್ಲಿ ದೊರೆಯುತ್ತೆ. ಇದು ಅಲ್ಲಿಯ ಜೈಲಿನ ಮೆನು ಇರುವಂಥದ್ದು. ಒಂದು ಇಡೀ ವಾರಕ್ಕೆ ಬೇರೆ ಬೇರೆ ದಿವಸಕ್ಕೆ ಬೇರೆ ಬೇರೆ ರೀತಿಯಂಥ ಫುಡ್ ಇದ್ದೇ ಇರುತ್ತೆ. ಬಳ್ಳಾರಿ ಜೈಲಿನಲ್ಲಿ ಸದ್ಯಕ್ಕೆ ದರ್ಶನ್ ಏಕಾಂಗಿ ಆಗಿರುವಂತೆ ಕಾಣ್ತಾ ಇದೆ. ಇದು ಸದ್ಯಕ್ಕೆ ಮಾತ್ರ ಇರಬಹುದು. ಯಾಕೆಂದರೆ ಒಂದು 4 ದಿವಸ ಕಳೆದಾಗ ಅಕ್ಕಪಕ್ಕ ಅವರು ಇವರು ಯಾರ್ಯಾರೋ ಓಡಾಡ್ತಿರ್ತಾರೆ. ಹಾಗೆ ಬಾಸ್ ಅಂತ ಹೇಳುವಂಥವ್ರು ಕೂಡ ಸಿಗಬಹುದು. ಅಲ್ಲೂ ಕೂಡ ಸೆಲ್ನಿಂದ ಹೊರಬರದೆ ಫುಲ್ ಸೈಲೆಂಟ್ ಆಗಿ ಇದ್ದಾರೆ ಸದ್ಯದ ಮಟ್ಟಿಗೆ. ಆದರೆ ನಿಜಕ್ಕೂ ಸೆಲ್ನ ಒಳಗಡೆ ಏನು ನಡೀತಿದೆ, ಜೈಲಿನ ಒಳಗಡೆ ಏನು ನಡೀತಿದೆ ಅನ್ನುವಂಥದ್ದು ಇಲ್ಲಿ ಬೆಂಗಳೂರಿನಲ್ಲೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲೂ ಕೂಡ ಜೈಲಧಿಕಾರಿಗಳು ಇದನ್ನೇ ಹೇಳ್ತಿದ್ರು. ಭಾಳ ಸೈಲೆಂಟ್ ಆಗಿದ್ದಾರೆ, ಭಾಳ ಪಶ್ಚಾತ್ತಾಪದಲ್ಲಿದ್ದಾರೆ, ಏನು ಸೆಲ್ನಿಂದ ಹೊರಗಡೆನೇ ಬರ್ತಾ ಇಲ್ಲ ಅಂತ ಹೇಳ್ತಿದ್ರು. ಕೊನೆಗೆ ಬಂದ ನಂತರ ಗೊತ್ತಾಯ್ತಲ್ಲ, ಫೋಟೋಗಳು ಬಂದ ನಂತರ ಏನಾಯಿತು ಅನ್ನೋದು ಗೊತ್ತಿದೆ. ಅದೇ ರೀತಿಯಲ್ಲಿ ಸದ್ಯಕ್ಕೆ ಇದು ಜೈಲಧಿಕಾರಿಗಳು ಕೊಡುವಂತಹ ಒಂದಷ್ಟು ಮಾಹಿತಿಯ ಪ್ರಕಾರ ಲಲಿತ ಸಹಸ್ರನಾಮ ಪುಸ್ತಕವನ್ನು ಓದ್ತಾ ಇದ್ದಾರಂತೆ ದರ್ಶನ್. ಆ ರೀತಿಯ ಮೂಲಕವಾಗಿ ದೇವರ ಮೊರೆ ಹೋಗಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ನೀಡಿರುವಂತಹ ದೇವರ ಪುಸ್ತಕವನ್ನು ಓದ್ಕೊಂಡು ಕುಳಿತಿದ್ದಾರಂತೆ. ಕನಿಷ್ಠ ಅಲ್ಲಿಗೆ ಹೋದ ನಂತರ ಆದರೂ ಪತ್ನಿ ಕೊಟ್ಟಿರುವಂತಹ ಪುಸ್ತಕ ನೆರವಿಗೆ ಬಂದಿದೆ. ಜೈಲು ಸಿಬ್ಬಂದಿ ಜೊತೆಗೆ ಅಷ್ಟಕ್ಕಷ್ಟೇ ಮಾತು ಅನ್ನುವಂಥದ್ದು ಕೂಡ ಈಗಿರುವಂತಹ ಸುದ್ದಿ. ಆದರೆ ಪರಿಚಯ ಆಗಬೇಕಲ್ಲ ಅಂತ ಹೇಳುವಂಥದ್ದು ಇದ್ದೇ ಇರುತ್ತೆ. ಜೈಲಿನ ಕ್ಷಣದ ಮಾಹಿತಿಯನ್ನು ಕೂಡ ಈಗ ಜೈಲಿನ ಇದಕ್ಕೆ ಸಂಬಂಧಪಟ್ಟಂತೆ DIG ಅವರು ಕ್ಷಣದ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಏನಾಗ್ತಿದೆ ಜೈಲಿನಲ್ಲಿ ಅನ್ನೋಂಥದ್ದು. ದರ್ಶನ್ ಚಟುವಟಿಕೆಗಳ ಮೇಲೆ ತೀವ್ರ ನಿಗಾವನ್ನು ಕೂಡ ಇಟ್ಕೊಳ್ಳಲಾಗಿದೆ. ಇದು ಒಂದು 3-4 ದಿವಸಗಳ ಕಾಲ ಈ ರೀತಿಯ ತೀವ್ರ ನಿಗಾ ವ್ಯವಸ್ಥೆ ಇರಬಹುದು. ಆದರೆ ಅದಾದ ನಂತರ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದ್ದೇ ಇರುವಂಥದ್ದು. ಹೀಗೆ ಇವೆಲ್ಲವೂ ಕೂಡ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ದರ್ಶನ್ ಬಿಡುಗಡೆಗೆ ದೇವರ ಮೊರೆ ಹೋಗಿದ್ದಾರೆ. ಫ್ಯಾನ್ಸ್ ಅಭಿಮಾನಿಗಳಿಂದ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಬಳ್ಳಾರಿಯ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಅಲ್ಲಿ ಪಕ್ಕದಲ್ಲೇ ಇರುವಂತಹ ಕನಕದುರ್ಗಮ್ಮ ದೇಗುಲದಲ್ಲಿ 201 ತೆಂಗಿನಕಾಯಿಗಳನ್ನು ಒಡೆದು ಫ್ಯಾನ್ಸ್
ಭಕ್ತಿ ಭಾವವನ್ನು ಮೆರೆದಿದ್ದಾರೆ. ಸಾಮಾನ್ಯವಾಗಿ ಇದು ಕೇವಲ ದರ್ಶನ್ಗೆ ಬೇಕಾಗಿ ಮಾತ್ರ ಅಲ್ಲ, ಹಿಂದೆ ಯಾವ ಸ್ವರೂಪದಲ್ಲಿ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಈ ರೀತಿಯಾಗಿ ಕನಕದುರ್ಗಮ್ಮ ದೇವಿಗೆ ತೆಂಗಿನಕಾಯಿ ಹೊಡೆದಿರುವಂಥದ್ದೆಲ್ಲವೂ ಕೂಡ ನಡೆದಿದೆ. ಇದು ದೇವರ ಮೇಲಿನ ಭಕ್ತಿ, ಫ್ಯಾನ್ಸ್ಗೆ ಇರುವಂಥ ಒಂದು ವಿಶ್ವಾಸ ಅಂತ ನಾವು ಇದನ್ನು ಪರಿಗಣಿಸ್ಬೋದು. ಈ ರೀತಿಯಾಗಿ 201 ತೆಂಗಿನಕಾಯಿಗಳನ್ನು ಹೊಡೆದು ನಂತರ ಕನಕದುರ್ಗಮ್ಮ ದೇವಿಗೆ ಕುಂಕುಮಾರ್ಚೆಯನ್ನು ಮಾಡಿಸಿ ಈ ಮೂಲಕ ಫ್ಯಾನ್ಸ್ ದರ್ಶನ ಹೆಸರಿನಲ್ಲಿ ಅರ್ಚನೆಯನ್ನು ಮಾಡಿಸಿದ್ದಾರೆ. ಬಳ್ಳಾರಿಯ ಫ್ಯಾನ್ಸ್ಗೆ ಇದೊಂದು ಅವಕಾಶ ಅನ್ನುವಂಥ ರೀತಿಯಲ್ಲಿ ಬಳ್ಳಾರಿ ಫ್ಯಾನ್ಸ್ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ದರ್ಶನ್ ಫ್ಯಾನ್ಸ್ಗೆ ಲಾಠಿ ರುಚಿಯೂ ಕೂಡ ಸಿಕ್ಕಿದೆ. ಒಂದು ಕಡೆಯಲ್ಲಿ ಪೂಜೆ ಮಾಡ್ತಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಪೆಟ್ಟು ತಿಂದಿದ್ದಾರೆ. ಇದು ಪೆಟ್ಟು ತಿಂದಿರುವಂಥದ್ದು ಬೆಂಗಳೂರಿನ ಪ್ರಸನ್ನ ಥಿಯೇಟರ್ ಬಳಿಯಲ್ಲಿ. ಅಲ್ಲಿ ಬಹಳ ಮುಖ್ಯವಾಗಿ ಕರಿಯಾ ಚಿತ್ರ ನೋಡೋದಕ್ಕೆ ಫ್ಯಾನ್ಸ್ ಬಂದಿದ್ದರು. ಈ ಸಂದರ್ಭದಲ್ಲಿ ಖಾಕಿ ಕ್ಲಾಸ್ ತೆಗೆದುಕೊಂಡಿದೆ. ನಿಮ್ಮಂಥ ಕೆಟ್ಟ ಫ್ಯಾನ್ಸ್ಗಳಿಂದಾಗಿಯೇ ದರ್ಶನ್ಗೆ ಕೆಟ್ಟ ಹೆಸರು ಬಂದಿರೋದು ಅನ್ನುವಂಥ ಆಕ್ರೋಶವನ್ನು ಪೊಲೀಸರು ಕೂಡ ಹೇಳಿದ್ದಾರೆ. ಪೊಲೀಸರನ್ನು ನೋಡಿ ಬಾಗಿಲು ಹಾಕ್ಕೊಂಡು ಓಡೋಗಿದ್ದಾರೆ. ಅಂದರೆ ಯಾವಾಗ ಲಾಠಿ ಚಾರ್ಜ್ ಶುರು ಮಾಡಿದ್ರಲ್ಲ, ಓಡ್ಕೊಂಡು ಹೋಗಿ ಅಂಗಡಿಗಳ ಒಳಗಡೆ ನುಗ್ಗಿ ಬಾಗಿಲು ಹಾಕ್ಕೊಂಡು ನಿಂತಿರುವಂಥದ್ದು ಕೂಡ ಇತ್ತು. ಕೆಲವು ಫ್ಯಾನ್ಸ್ ಹೆಂಗೆ ಹುಚ್ಚಾಟ ಇತ್ತು ಅಂತ ಹೇಳಿದ್ರೆ ಮಾಧ್ಯಮದ ಕ್ಯಾಮ್ರಾ ಎದುರುಗಡೆ ಬಾಯಿಗೆ ಬಂದಂಗೆ ಮಾಧ್ಯಮದವರಿಗೆ ಬೈಯೋದಕ್ಕೆ ಶುರು ಮಾಡಿದರು. ಅದಕ್ಕೆ ಪೊಲೀಸರು ಕೂಡ ಅವರ ಗ್ರಹಚಾರ ಬಿಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಲ್ಲಿ ಲಾಠಿ ರುಚಿಯನ್ನು ಕೂಡ ತೋರಿಸಿದ್ದಾರೆ. ಆದರೆ ಇಷ್ಟೆಲ್ಲದರ ನಡುವೆ ಒಂದು ಪ್ರಶ್ನೆ ನಮ್ಮನ್ನು ಕಾಡ್ತಾ ಇರೋಂಥದ್ದು ಏನು ಗೊತ್ತಾ? ದರ್ಶನ್ಗೆ ಮಾತ್ರ ಫೋಕಸ್ ಮಾಡಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೈಲಿನ ಕೇಸ್ಗೆ ಸಂಬಂಧಪಟ್ಟಂಗೆ ಜೈಲಿನಲ್ಲಿ ಆಗಿರುವಂತಹ ಪ್ರಕರಣ ಇದೆಯಲ್ಲ, ಜೈಲಿನಲ್ಲಿ ರಾಜಾತಿಥ್ಯ ಕೊಟ್ಟಿರುವಂಥದ್ದು ಇದೆಯಲ್ಲ, ಇಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಕಾಣಲೇ ಇಲ್ವಾ? ಯಾವ ಕಾರಣಕ್ಕಾಗಿ ಆತನನ್ನು ಶಿಫ್ಟ್ ಮಾಡಿಲ್ಲ? ಆತನ ಮೇಲೆ ಯಾಕೆ ಕ್ರಮ ಇಲ್ಲ? ದರ್ಶನನ್ನ ತರಾತುರಿಯಲ್ಲಿ ಒಂದು ಜೈಲಿನಿಂದ ಮತ್ತೊಂದು ಜೈಲಿಗೆ ಬೆಳಗಿನ ಜಾವದಲ್ಲಿ ಶಿಫ್ಟ್ ಮಾಡ್ತಾರೆ, ಭಾಳ ಆತ್ರವನ್ನು ತೋರಿಸ್ತಾರೆ. ಅಂದರೆ ಇಲ್ಲಿ ಇರುವಂಥ ಪ್ರಶ್ನೆ ಏನಂತ ಹೇಳಿದರೆ, ಕಾನೂನು ಮುಂದೆ ಎಲ್ಲರೂ ಕೂಡ ಸಮಾನರಾಗಿಯೇ ಇರಬೇಕು. ಅದು ದರ್ಶನ್ ಆದರೂ ಸರಿ, ಅದು ವಿಲ್ಸನ್ ಗಾರ್ಡನ್ ನಾಗ ಆದರೂ ಸರಿ, ನಾಗರಾಜ್ ಆದರೂ ಸರಿ, ಇನ್ನೊಬ್ಬ ಆದರೂ ಕೂಡ ಸರಿ, ಎಲ್ಲರೂ ಕೂಡ ಇದು ಆಗಲೇಬೇಕಾಗಿರುತ್ತದೆ. ಯಾಕಂದರೆ ಇಲ್ಲಿ ನಾಗ ಅಂದರೆ ನಾಗನಿಗೆ ಹಾಗಾದರೆ ವಿಶೇಷ ಸೌಲಭ್ಯವನ್ನು ಇನ್ನೂ ಕೂಡ ಜೈಲಿನಲ್ಲಿ ಕೊಡ್ತಾ ಇದ್ದಾರಾ ಅಂತೇಳಿ. ನಾಗ ಅಂದರೆ ಯಾರಿಗಾದ್ರೂ ಭಯ ಇದೆಯಾ ಸರ್ಕಾರದವರಿಗೆ ಅನ್ನೋಂಥ ಪ್ರಶ್ನೆ ಬರುತ್ತೆ. ಯಾಕಂದರೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಮಾತ್ರ ಬೇರೆ ಜೈಲುಗಳಿಗೆ ಈಗ ಶಿಫ್ಟ್ ಆಗಿದೆ. ನಾಗ ಆ್ಯಂಡ್ ಗ್ಯಾಂಗ್ ಇದೇನಾಗ್ತಾ ಇದೆ? ಈ ಕ್ಯಾಮ್ರಾ ತಂದವ್ರು ಯಾರು? ಫೋಟೋ ತೆಗೆದವ್ರು ಯಾರು? ಕೇಕ್ ತಂದವ್ರು ಯಾರು? ವಿಡಿಯೋ ಕಾಲ್ ಮಾಡಿದಂಥವ್ರು ಯಾರು? ಬೆಡ್ ತಂದವ್ರು ಯಾರು? ಸಿಗರೇಟ್ ಕೊಟ್ಟವ್ರು ಯಾರು? ಕಾಫಿ ಕೊಟ್ಟವ್ರು ಯಾರು? ಈ ಎಲ್ಲ ಪ್ರಶ್ನೆಗಳಿದಾವಲ್ಲ. ತನಿಖಾಧಿಕಾರಿಗಳಿಗೆ ವಿಲ್ಸನ್ ಗಾರ್ಡನ್ ನಾಗ ಹಾಗಾದರೆ ಕಂಡೇ ಇಲ್ವಾ? ಕೇವಲ ದರ್ಶನ್ ಮಾತ್ರ ಕಂಡಿರುವಂಥದ್ದು. ವಿಲ್ಸನ್ ಗಾರ್ಡನ್ ನಾಗನ ಮೇಲೆ ಏಕೆ, ಆತನನ್ನು ಯಾಕೆ ಬೇರೆ ಜೈಲುಗಳಿಗೆ ಕಳಿಸುವಂಥ ಕೆಲಸ ಮಾಡಿಲ್ಲ? ಆತನಿಗೆ ಈ ಒಂದು ಪರಪನಗ್ರಹಾರ ಜೈಲು ಭಾಳ ಐಷಾರಾಮಿಯ ರೆಸಾರ್ಟ್ ಆಗೋಗಿದೆಯಾ ವಿಲ್ಸನ್ ಗಾರ್ಡನ್ ನಾಗನಿಗೆ? ಆತನನ್ನು ಯಾಕೆ ಬೇರೆ ಜೈಲಿಗೆ ಹಾಗಾದರೆ ಕಳಿಸುವಂಥ ಕೆಲಸವನ್ನು ಮಾಡಲಿಲ್ಲ? ಆತ ಇಲ್ಲಿ ಏನು ಬೇಕಾದರೂ ಮಾಡಬಹುದಾ? ಎಲ್ಲ ರೀತಿಯಂಥ ಫೆಸಿಲಿಟೀಸನ್ನು ಆತನಿಗೆ ಕೊಡಬಹುದಾ? ತನಿಖೆ ನೆಪ ಪರಪ್ಪನ ಅಗ್ರಹಾರದಲ್ಲೇ ಉಳಿಸಿಕೊಳ್ಳುವಂಥ ಪ್ರಯತ್ನ ನಡೀತಾ ಇದೆಯಾ ಅನ್ನುವಂಥ ಅನುಮಾನವೂ ಕೂಡ ಬಂದಿದೆ. ದರ್ಶನ್ಗೆ ಮಾತ್ರ ಫೋಕಸ್ ಮಾಡಿ ತನಿಖೆಯನ್ನು ಮಾಡ್ತಾ ಇದ್ದಾರಾ? ಯಾಕೆಂದರೆ ದರ್ಶನ್ನನ್ನು ಈ ಪ್ರಕರಣಗಳಲ್ಲಿ A1 ಆರೋಪಿ ಅಂತ ಹೇಳ್ಕೊಂಡು ಹೇಳ್ತಿದ್ದಾರೆ. ದರ್ಶನ್ ತಪ್ಪು ಮಾಡಿದ್ದಾರೆ, ದರ್ಶನ್ ತಪ್ಪು ಮಾಡಿಲ್ಲ ಅಂತೇಳಿ ಯಾರು ಕೂಡ ಹೇಳಕ್ಕೆ ಸಾಧ್ಯನಿಲ್ಲ. ಆದರೆ ರಾಜಾತಿಥ್ಯ ಕೊಟ್ಟಂತಹ ವಿಲ್ಸನ್ ಗಾರ್ಡನ್ ನಾಗ ಈತ ಹಾಗಾದರೆ ಕಾಣಲಿಲ್ವಾ? ಈಗ ಪಾರ್ಟಿಗೆ ಹೋದವನು ಮಾತ್ರನೇ ತಪ್ಪಿತಸ್ಥ, ಪಾರ್ಟಿ ಮಾಡಿದವನು ಅರೇಂಜ್ ಮಾಡಿದವನ ಕತೆ ಏನು ಆಗಬೇಕು? ಅದು ಕೂಡ ಬಹಳ ಮುಖ್ಯ ಅಲ್ವಾ? ಜೈಲಲ್ಲಿ ನಾಗ ಹವಾ ಎಬ್ಬಿಸ್ತಾ ಇದ್ರು ಕೂಡ ಯಾವ ಕಾರಣಕ್ಕೆ ಕ್ರಮ ಇಲ್ಲ. ನೋಡಿ ಎಷ್ಟು ಕ್ಯಾಮ್ರಾಗಳಲ್ಲಿ ಬಳಕೆ ಆಗಿದ್ದಾವೆ, ಯಾವ ರೀತಿಯಾಗಿ ಫೋಟೋಗಳು ತೆಗೆದಿದ್ದಾರೆ ಅಂತ ಹೇಳಿದ್ರೆ, ಎಷ್ಟು ಮೊಬೈಲ್ಗಳು ಹಾಗಾದರೆ ಈ ಒಂದು ಜೈಲಿನ ಒಳಗಡೆ ಇದೆ, ವಿಲ್ಸನ್ ಗಾರ್ಡನ್ ನಾಗನ ಸುತ್ತಮುತ್ತ ಇದೆ ಅಂತೇಳಿ. ಸಿಗರೇಟು ಟೀ ಕೊಟ್ಟಂತಹ ನಾಗನ ವಿರುದ್ಧ ಯಾವ ಕಾರಣಕ್ಕಾಗಿ ಕ್ರಮ ಇಲ್ಲ? ಹಾಗೆಯೇ ಇನ್ನೊಬ್ಬ ಬೇಕರಿ ಮಂಜು, ಆತ ಮೇಲೆ ಯಾಕೆ ಕ್ರಮ ಇಲ್ಲ? ಕುಳ್ಳಸೀನನ ಶಿಫ್ಟ್ ಯಾಕೆ ಮಾಡಲಿಲ್ಲ? ಆತನ ಬರ್ತ್ಡೇಗೆ ಹೋಗಿ ಕೇಕ್ ಕಟ್ಟೆಲ್ಲ ಮಾಡ್ಕೊಳ್ತಾರಲ್ಲ, ಇವ್ರುಗಳಿಗೆಲ್ಲ ಏನೂ ಕ್ರಮ ಇಲ್ವಾ? ಇನ್ನು ಮೊಬೈಲ್ ಕೊಟ್ಟಂತಹ ಧರ್ಮ ಏನಿದ್ದಾನೆ, ಆತ ಮೊಬೈಲ್ ಕೊಟ್ಟಿದ್ದಾನೆ ಅಂದರೆ ಆತ ಧರ್ಮ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾನೆ ಅಂತೇಳಿ ಅರ್ಥ ಆಯಿತು. ಹಾಗಾದರೆ ಆತ ಅಲ್ಲಿ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಆತನ ಮೇಲೆ ಯಾಕೆ ಕ್ರಮ ಇಲ್ಲ? ಯಾರಲ್ಲಿ ಫೋಟೋ ತೆಗೆದಿದ್ದಾರಲ್ಲ ಅವ್ರ ಮೇಲೆ ಯಾವಾಗ ಕ್ರಮ ಆಗುತ್ತೆ? ಜೈಲಿನ ಅಧಿಕಾರಿಗಳು ಅಸಹಾಯಕರಾಗಿದ್ದಾರಾ? ಯಾವ ಸ್ವರೂಪದಲ್ಲಿ ಇಲ್ಲಿ ಅಸಹಾಯಕತೆ ಇದು? ಅಥವಾ ಸರ್ಕಾರ ಇಲ್ಲಿ ಕೇವಲ ದರ್ಶನ್ ಮೇಲೆ ಕ್ರಮ ಕೈಗೊಂಡು ನಾವೇನೋ ಭಾರಿ ಕಟ್ಟುನಿಟ್ಟಿನ ಕ್ರಮವನ್ನು ಜೈಲಿನ ವಿಚಾರದಲ್ಲಿ ತಗೊಂಡಿದ್ದೀವಿ ಅಂತ ತೋರಿಕೆಯನ್ನು ಪ್ರದರ್ಶಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆಯಾ? ಜೈಲಧಿಕಾರಿಗಳ ನಡೆಯ ಬಗ್ಗೆಯೂ ಕೂಡ ಅನುಮಾನ ಇದೆ. ವಿಶೇಷವಾಗಿ ಸರ್ಕಾರದ ನಡೆಯ ಬಗ್ಗೆಯೂ ಕೂಡ ಅನುಮಾನ ಇದೆ. ಯಾಕಂದರೆ ಖುಷಿಯಲ್ಲಿ ಒಂದಿಷ್ಟು ಸುದ್ದಿ ಆಗುತ್ತೆ, ಹೆಡ್ಲೈನ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ದರ್ಶನ್ ಮೇಲೆ ಕ್ರಮ ಕೈಗೊಳ್ಳುವಂಥದ್ದನ್ನು ಮಾಡಿದ್ದಾರೆ. ಮಾಡಲೇಬೇಕಿತ್ತು, ದರ್ಶನ್ ಮೇಲೆ ಕ್ರಮ ಕೈಗೊಳ್ಳಲೇಬೇಕಾಗಿತ್ತು. ದರ್ಶನ್ ಮತ್ತು ಗ್ಯಾಂಗನ್ನು ಬೇರೆ ಬೇರೆ ಕಡೆಗೆ ಕಳಿಸಲೇಬೇಕಾಗಿತ್ತು, ಅದರಲ್ಲಿ ಅನುಮಾನ ಇಲ್ಲ. ಆದರೆ ಉಳಿದಂಥವ್ರ ಮೇಲೂ ಕೂಡ ಅಷ್ಟೇ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗಿರುವಂಥ ಜವಾಬ್ದಾರಿ ಸರ್ಕಾರದ್ದು. ಇದು ಇವತ್ತಿನ ಚದುರಂಗ. ನಮಸ್ಕಾರ.